ಕೊನೆಯದಾಗಿ ಬೆನ್ನು ಮೇಲೆ ಮಲಗಿ ಮಾಡುವ ಆಸನಗಳನ್ನು ಒಂದೊಂದಾಗಿ ನಾವು ಮಾಹಿತಿ ಪಡ್ಕೊಳ್ತಾ ಹೋಗೋಣ. ನೀವೆಲ್ಲ ಗಮನಿಸಬೇಕು ಶಿಕ್ಷಕರು, ಇದನ್ನೆಲ್ಲ ನೋಡಿ ಮಾಹಿತಿಯನ್ನು ಪಡ್ಕೊಂಡ ಮೇಲೆ, ಯಾಕೆಂದರೆ ನಾವು ಚಿತ್ರದಲ್ಲಿ ಆಸನಗಳ ಭಂಗಿ ನೋಡ್ತೇವೆ, ಆದರೆ ಹೇಗೆ ಹೋಗಬೇಕು ಹೇಗೆ ಬರಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಹಾಗಾಗಿ ಮಲಿಕೊಳ್ಳುವ ರೀತಿ, ಮೇಲಕ್ಕೆ ಏಳುವ ರೀತಿ ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಮಕ್ಕಳಿಗೆ ಸೂಚನೆಯನ್ನು ಕೊಡ್ತಾ ಅಭ್ಯಾಸವನ್ನು ಮಾಡಿಸ್ತಾ ಹೋಗಿ ಅಂತ ಈ ಮೂಲಕ ಎಲ್ಲ ಶಿಕ್ಷಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನು ಬೆನ್ನ ಮೇಲೆ ಮಲಗಿ ಮಾಡುವ ಆಸನ, ಮೊದಲನೆಯ ಆಸನ ಸೇತು ಬಂದಾಸನ. ಈ ಸೇತು ಬಂದಾಸನಕ್ಕೆ ಮೊದಲನೇದಾಗಿ ನಾವು ಮಲ್ಕೊಳ್ಬೇಕು ಈ ರೀತಿ ಶವಾಸನದಲ್ಲಿ. ಕಡ್ಡಾಯವಾಗಿ ಮಕ್ಕಳಿಗೆ ಮ್ಯಾಟ್ ತರಲಿಕ್ಕೆ ಕೇಳಬೇಕು. ಮ್ಯಾಟಿನ ಮೇಲೇ ಯೋಗಾಭ್ಯಾಸವನ್ನು ಮಾಡಬೇಕು. ಆ ದಿನ ಮೊಣಕಾಲಂತದವರೆಗೆ 2 ಕಾಲುಗಳನ್ನು ಮಡಿಸಲಿಕ್ಕೆ ಹೇಳಿ. ಮಕ್ಕಳು ಸರಳವಾಗಿ ತೆಳ್ಳಗಿರ್ತಾರಲ್ಲ, ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಸೂಚನೆಯನ್ನು ಕರೆಕ್ಟಾಗಿ ಕೊಡ್ತಾ ಹೋಗೋಣ. ಮೊಣಕಾಲಂತದವರೆಗೆ ಮಡಚಿದ ಮೇಲೆ ಈ ರೀತಿ ಮೊಣಕೈ ಮೇಲೆ ಭಾರ ಹಾಕಿ ದೇಹವನ್ನು ಮೇಲೆತ್ತಬೇಕು. ಸೇತು ಬಂದ, ಜಸ್ಟ್ ಲೈಕ್ ಎ ಬ್ರಿಡ್ಜ್ ಅವರ್ ಬಾಡಿ ಪೋಸ್ಚರ್. 1 2 3 4 5 6 7 8 ಫೋಟೋ ತೆಗೆದಿಯಾ? ಎಸ್ ಸರ್. ರಿಲ್ಯಾಕ್ಸ್. ಮತ್ತೆ ಶವಾಸನದಲ್ಲಿ ವಿಶ್ರಾಂತಿ. ಕಾಲನ್ನು ಜೋಡಿಸ್ಲಿಕ್ಕೆ ಹೇಳಿ ಮಕ್ಕಳಿಗೆ. 30 ಡಿಗ್ರಿಯಷ್ಟು ಉತ್ಥಾನ ಪಾದಾಸನದಲ್ಲಿ 30 ಡಿಗ್ರಿಯಷ್ಟು ಮೇಲಕ್ಕೆ ಎತ್ತಿ ಕಾಲು ಈ ಥರ ತೂಪದಲ್ಲಿರಲಿ, ಹೋಲ್ಡಿಂಗ್ನಲ್ಲಿ ಇರಬೇಕು. 1 2 3 4 5 6 7 8 9 10 ರಿಲ್ಯಾಕ್ಸ್. ಮತ್ತೆ ಶವಾಸನ ಮಲ್ಕೊಳ್ಳಿ. ಇದಾದಮೇಲೆ 2 ಕಾಲುಗಳನ್ನು ಜೋಡಿಸಿ ಅರ್ಧ ಹಲಾಸನ, 90 ಡಿಗ್ರಿಯಷ್ಟು ಅರ್ಧಕ್ಕೆ ಕಾಲನ್ನು ನೇರವಾಗಿ ಎತ್ತುವಂಥದ್ದು. ಈ ರೀತಿಯಲ್ಲಿ ಹೋಲ್ಡ್ ಮಾಡಿ ವಿರಮಿಸಿ. 1 2 3 4 5 6 7 8 9 10 ನಿಧಾನಕ್ಕೆ 2 ಕಾಲುಗಳನ್ನು ಇಳಿಸಿ ಶವಾಸನದಲ್ಲಿ ವಿರಮಿಸಿಕೊಳ್ತಾರೆ. ವಿಶ್ರಾಂತಿ. ಈಗ ಮಲಗಿ ಮಾಡುವ ಮತ್ತೊಂದು ಆಸನ ಇದೆ. ಇನ್ನೆರಡು ಆಸನಗಳು, ಒಂದು ಪವನ ಮುಕ್ತಾಸನ ಮತ್ತು ಶವಾಸನ. ಅದನ್ನು 1 by 1 ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಪವನ ಮುಕ್ತಾಸನ. ಈ ಪವನ ಮುಕ್ತಾಸನವನ್ನು ನೇರವಾಗಿ ಮಕ್ಕಳಿಗೆ ಮಾಡಿದರೆ ಮೇಲೆದ್ದು ಮೂಗು ಮಂಡಿಗೆ ಮುಟ್ಸ್ಲಿಕ್ಕೆ ಆಗಲ್ಲ. ಸರಳತೆಗಾಗಿ ಏನು ಮಾಡಬೇಕು, ಬಲಗಾಲನ ಮೇಗೆ ಎತ್ತಲಿಕ್ಕೆ ಹೇಳಿ, ಮಂಡೆಯನ್ನು ಮಡಿಸಿ ಒಂದೇ ಕಾಲಿನಿಂದ ಈ ಪ್ರಕಾರದ ಮುಟ್ಸ್ಲಿಕ್ಕೆ ಹೇಳಿ. 1 2 3 4 5. ಅದಾದಮೇಲೆ ಎಡಗಾಲು ಮಡಿಸ್ಲಿಕ್ಕೆ ಹೇಳಿ ಮೇಲೆದ್ದು ಮಂಡೆ ಮುಟ್ಟಿಸುವಂಥ ಪ್ರಯತ್ನ. 1 2 3 4 5 ರಿಲ್ಯಾಕ್ಸ್. ಈ ರೀತಿ ಒಂದೊಂದು ಬದಿನಲ್ಲಿ ಮಾಡ್ತಾ ಹೋದಂತೆಲ್ಲ ಬೆಂಡಿಂಗ್ ಹೆಚ್ಚಾಗುತ್ತೆ. ಸರಳವಾಗಿ ಮಕ್ಕಳು 2 ಕಾಲುಗಳಿಂದ ಮೂಗನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ಮೂಗು ಮುಟ್ಟಿಸುವ ಪ್ರಯತ್ನ. ಇದಾದಮೇಲೆ ಸರಳತೆಗಾಗಿ, ಬೆನ್ನು ನೋವಿನ ನಿವಾರಣೆಗಾಗಿ ಮಕ್ಕಳಿಗೆ ಸ್ವಲ್ಪ ಖುಷಿಯಿಂದ ಅವರು ಅಭ್ಯಾಸ ಮಾಡ್ತಾರೆ. ಅದಾದಮೇಲೆ ಯಾಕೆಂದರೆ ಮೇಲಕ್ಕೆ ಎತ್ತಿದಾಗ ಮೂಗು ಮುಟ್ಟಿಸುವಂಥ ಹಂತದಲ್ಲಿ ಸ್ವಲ್ಪ ಟ್ರಸ್ ಆಗಿರ್ತದೆ. ಭಾಳ ಈಸಿ ಆಗಲಿಕ್ಕೆ ಈ ರೀತಿ ಸ್ವಲ್ಪ ಸರಳವಾಗಿ ಮಾಡಿ ಮತ್ತು ಕೊನೆಯದಾಗಿ ಪವನ ಮುಕ್ತಾಸನದ ನಂತರದಲ್ಲಿ ಒಂದು 5 ನಿಮಿಷಗಳ ಕಾಲ ಈ ರೀತಿ ಶವಾಸನದಲ್ಲಿ ಮಲ್ಕೊಳ್ಬೇಕು. ಕೊನೆಯ ಆಸನ ಇದು ಶವಾಸನ. ಈ ರೀತಿ ಶವಾಸನದಲ್ಲಿ ಮಕ್ಕಳನ್ನು ಮಲಗಿಸಿ ಒಂದು ಒಳ್ಳೆಯ ಮೋಟಿವೇಶ್ನಲ್ ಮಾಹಿತಿಯನ್ನು ಅಥವಾ ನೀವೇ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಅಥವಾ ಒಂದು ಭಾವಗೀತೆ ಭಕ್ತಿಗೀತೆಯನ್ನು ಕೇಳಿಸುತ್ತಾ ಮಕ್ಕಳಿಗೆ ದಣಿದುಕೊಂಡು ಏನು ಯೋಗಾಭ್ಯಾಸ ಮಾಡಿರ್ತಾರೆ ಅದರ ದಣುವನ್ನು ನಿವಾರಿಸ್ಕೊಳ್ಳಿಕ್ಕೆ ಶವಾಸನದಲ್ಲಿ ಸರಳತೆ ಬರ್ತದೆ. ಜೊತೆಗೆ ಮಕ್ಕಳಿಗೆ ಸಂಪೂರ್ಣವಾಗಿ ವಿಶ್ರಾಂತಿಗೋಸ್ಕರನೇ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಇದೇ ಪ್ರಕಾರದಲ್ಲಿ ಒಂದು ಹಾಡನ್ನು
ಒಂದು ಫ್ಲೂಯೆಟ್ ಮ್ಯೂಸಿಕನ್ನು ಹಾಕ್ತಾ ಶವಾಸನವನ್ನು ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ಮಕ್ಕಳು ಖುಷಿಯಿಂದ ಮಲಗ್ತಾ ಮೈಂಡ್ ಕಾನ್ಸಂಟ್ರೇಷನ್ ಆಗುತ್ತೆ, ರಕ್ತದ ಒತ್ತಡ ಸಮಸ್ಥಿತಿಗೆ ಬರ್ತದೆ, ಮಕ್ಕಳು ಯೋಗಾಭ್ಯಾಸದ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಆಸಕ್ತಿಯಿಂದ ಎಲ್ಲದನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇದನ್ನು ಒಂದು 4 ರಿಂದ 5 ನಿಮಿಷ, ನಮಗೆ ಸಮಯ ಇಲ್ಲ ಅಂದರೆ ಕಡ್ಡಾಯವಾಗಿ ಎಲ್ಲ ಆಸನಗಳ ನಂತರದಲ್ಲಿ ಶವಾಸನ ಕಡ್ಡಾಯವಾಗಿರ್ತದೆ ದಣಿದಂಥ ದೇಹಕ್ಕೆ ವಿಶ್ರಾಂತಿ ಕೊಡಲಿಕ್ಕೆ. ಹಾಗಾಗಿ ಒಂದು 2-3 ನಿಮಿಷನಾದರೂ ಕೂಡ ಈ ರೀತಿ ಕಾಲುಗಳ ಪಸರಿಸಿರಬೇಕು, ಅಂಗೈಗಳು ಮೇಲ್ಮುಖದಲ್ಲಿರಬೇಕು, ದೇಹದ ಯಾವುದೇ ಭಾಗವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಮಲ್ಕೊಳ್ಳೋದು. ಸಂಪೂರ್ಣವಾಗಿ ಉಚ್ಛ್ವಾಸ ನಿಶ್ವಾಸದೊಂದಿಗೆ ಮಲಗಿಕೊಂಡು ಈ ರೀತಿಯಲ್ಲಿ ಅವರು ವಿರಮಿಸಿಕೊಂಡು ಒಂದು ಶವಾಸನವನ್ನು ಅಭ್ಯಾಸ ಮಾಡಬೇಕು. ಈ ಕಡೆ ಡೈರೆಕ್ಷನಿಂದ ಕೂಡ ತೆಗಿ, ಈ ಕಡೆ ಸ್ಟಾಪ್ ಮಾಡ್ಕೊಂಡು ಮಲ್ಕೊಂಡಿರ್ತಕ್ಕಂಥದ್ದು ಕೂಡ ಕಾಣಲಿ, ಹತ್ರ ಬಂದು ಮೇಲೆ ತೆಗಿಲಿ, ಅದನ್ನು ಹೈಟಾಗಿ ಹಿಂಗೆ ಮ್ಯಾಗ ಹಿಂಗೆಲ್ಲ ತೆಗೆದಿಯಾ ಮ್ಯಾಲೆ ಕಾಣಲ್ಲ ಸರ್. ಈಗ ಅದನ್ನ ತಂದು ಹಿಂಗೆ ಮೇಲೆ ತೆಗಿಲಿ, ಹಿಂಗೆ ಹತ್ರ ಮಕ್ಕದಿಂದ ಹಿಂಗೆ ತಕ್ಕಂತ ಬರ್ರಿ ನಲ್ಲು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ತದೆ. ಸೆಂಟ್ರಿ ಬಂದು ತೆಗಿ, ದೂರ ಹೋಗ್ಬೇಡ, ಮಧ್ಯ ನಿಂತ್ಕೊಂಡು ಎಲ್ಲ ಕವರ್ ಮಾಡಿ. ಓಕೆ, ಹಂಗೆ ಪೂರ ಕವರ್ ಮಾಡ್ಕೊಂತ ಹೋಗಿ ಹೀಗೆ ಮಲಗಿಕೊಂಡು ಅಂತಿಮ ಹಂತದಲ್ಲಿ ಶವಾಸನವನ್ನು ಮಾಡಿ ಬಲಗಡೆಯಿಂದ ಎಡಗಡೆಗೆ ಹೃದಯ ಇರೋದ್ರಿಂದ ಬಲಗಡೆಯಿಂದ ಮಕ್ಕಳು ಮೇಲೆದ್ದು ಕುಳಿತುಕೊಳ್ಳುವಂತೆ ನಾವು ಸೂಚನೆಯನ್ನು ಕೊಡಬೇಕು. ಇದಿಷ್ಟು ಪ್ರಾರ್ಥನೆ, ನಿಂತು ಮಾಡುವ ಆಸನ, ಕುಳಿತು ಮಾಡುವ ಆಸನ, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ, ಬೆನ್ನ ಮೇಲೆ ಮಲಗಿ ಮಾಡುವ ಆಸನದ ಕೊನೆಯ ಭಾಗ ಶವಾಸನ. ಅದಾದಮೇಲೆ ಈಗ ಒಂದೊಂದಾಗಿ ಪ್ರಾಣಾಯಾಮಗಳಿದೆ. ಆ ಪ್ರಾಣಾಯಾಮಗಳನ್ನು ಹೇಗೆ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ.